ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾನು ಯಾರಿಗೂ ಸುಳ್ಳು ಭರವಸೆಗಳನ್ನು ಕೊಟ್ಟು ಮೋಸ ಮಾಡಲ್ಲ. ನನ್ನ ಸರ್ಕಾರದಲ್ಲಿ ನಾನೇ ಏಕೈಕ ಪವರ್ ಸೆಂಟರ್. ನಾನು ಕನ್ನಡಿಯೊಳಗಿನ ಗಂಟಲ್ಲ, ಕಣ್ಣಿಗೆ ಕಾಣುವ ಸತ್ಯ. ನನ್ನ ಕೆಲಸಗಳನ್ನು ಪ್ರೂವ್ ಮಾಡಲು ನನಗೊಂದಿಷ್ಟು ಸಮಯ ಕೊಡಿ. ಇವು ತಮಿಳುನಾಡಿನ ಇತಿಹಾಸವನ್ನೇ ಬದಲಾಯಿಸಿರುವ ಹೊಸ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಆಡಿದ ಮೊದಲ ಮಾತುಗಳು. 60 ವರ್ಷಗಳ ದ್ರಾವಿಡ ರಾಜಕಾರಣದ ಏಕಸ್ವಾಮ್ಯವನ್ನ ಬ್ರೇಕ್ ಮಾಡಿರುವ ನಟ ವಿಜಯ್ ತಮ್ಮ ತಮಿಳಗ ವೇಟ್ರಿ ಕಳಗಂ ಪಕ್ಷದ ಮೂಲಕ ಭಾನುವಾರ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನೆರೆದಿದ್ದ ಸಾವಿರಾರು ಅಭಿಮಾನಿಗಳು ನಾಯಕರ ಸಮ್ಮುಖದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಹಾಗಾದ್ರೆ ಮ್ಯಾಜಿಕ್ ನಂಬರ್ ಇಲ್ಲದೆ ಪರದಾಡುತ್ತಿದ್ದ ವಿಜಯ್ಗೆ ರಾಜ್ಯಪಾಲರು ದಿಢೀರಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇಗೆ? ಸಿಎಂ ಆದ ತಕ್ಷಣ ವಿಜಯ್ ನೀಡಿದ ಆ ಭರ್ಜರಿ ಬಂಪರ್ ಆಫರ್ಗಳೇನು? ವಿಜಯ್ ಅವರ 9 ಜನರ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಮಣೆ ಹಾಕಲಾಗಿದೆ ಮತ್ತು ಮೇ 13ರಂದು ವಿಜಯ್ ಎದುರಿಸಬೇಕಿರುವ ಆ ಅಗ್ನಿ ಪರೀಕ್ಷೆ ಯಾವುದು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇಗಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೊನೆಗೂ ದಕ್ಕಿದ ಮ್ಯಾಜಿಕ್ ನಂಬರ್, ಸಿಎಂ ಪದಗ್ರಹಣಕ್ಕೆ ಒಪ್ಪಿದ ಗವರ್ನರ್. ಸ್ನೇಹಿತರೆ, ತಮಿಳುನಾಡು ವಿಧಾನಸಭೆಯಲ್ಲಿ ವಿಜಯ್ ಅವರ ಪಕ್ಷ ಟಿವಿಕೆ 108 ಸೀಟ್ಗಳನ್ನು ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು. ಸರ್ಕಾರ ರಚಿಸಲು ಬೇಕಾದ 118 ಶಾಸಕರ ಮ್ಯಾಜಿಕ್ ನಂಬರ್ ಅವರ ಬಳಿ ಇರಲಿಲ್ಲ. ಇದೇ ಕಾರಣಕ್ಕೆ ಕಳೆದ 4ರಿಂದ 5 ದಿನಗಳಿಂದ ರಾಜ್ಯಪಾಲರು ವಿಜಯ್ಗೆ ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ಕೊಟ್ಟಿರಲಿಲ್ಲ ಅನ್ನೋದನ್ನ ನಾವು ಕಳೆದ ವಿಡಿಯೋಗಳಲ್ಲಿ ನೋಡಿದ್ವಿ. ಆದರೆ ಶನಿವಾರ ಸಂಜೆಯ ಹೊತ್ತಿಗೆ ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಬಹುದೊಡ್ಡ ಪವಾಡವೇ ನಡೆದು ಹೋಯಿತು. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಜೊತೆಗೆ ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ ಮತ್ತು ಸಿಪಿಎಂ ಪಕ್ಷಗಳು ವಿಜಯ್ಗೆ ಬೆಂಬಲ ನೀಡಿದ್ವು. ಆದರೆ ವಿಜಯ್ 2 ಕ್ಷೇತ್ರಗಳಲ್ಲಿ ಗೆದ್ದಿರೋದ್ರಿಂದ 1 ಕ್ಷೇತ್ರಕ್ಕೆ ರಾಜೀನಾಮೆ ನೀಡಬೇಕಿತ್ತು. ಆಗ ಅವರ ಶಾಸಕರ ಸಂಖ್ಯೆ 116ಕ್ಕೆ ಬಂದು ನಿಂತಿತ್ತು. ಮ್ಯಾಜಿಕ್ ನಂಬರ್ಗೆ ಇನ್ನೂ 2 ಶಾಸಕರ ಕೊರತೆ ಇತ್ತು. ಈ ಡೆಡ್ ಎಂಡ್ ಸಮಯದಲ್ಲಿ ಶನಿವಾರ ಸಂಜೆ ಡಿಎಂಕೆ ಮೈತ್ರಿಕೂಟದಲ್ಲಿದ್ದ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಪಕ್ಷಗಳು ದಿಢೀರಂತ ವಿಜಯ್ಗೆ ಬೇಷರತ್ ಬೆಂಬಲ ಘೋಷಿಸಿದ್ವು. ಇದರಿಂದ ವಿಜಯ್ ಬಲ 120ಕ್ಕೆ ಏರಿತು. ಶನಿವಾರ ರಾತ್ರಿಯೇ ರಾಜ್ಯಪಾಲರನ್ನ ಭೇಟಿಯಾದ ವಿಜಯ್ 120 ಶಾಸಕರ ಬೆಂಬಲ ಪತ್ರವನ್ನು ಹಸ್ತಾಂತರಿಸಿದ್ರು. ಕೊನೆಗೂ ಕನ್ವಿನ್ಸ್ ಆದ ರಾಜ್ಯಪಾಲರು ಸರ್ಕಾರ ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರು. ಸಿಎಂ ಆದ ವಿಜಯ್ ತಮಿಳುನಾಡು ಜನತೆಗೆ 3 ಭರ್ಜರಿ ಆಫರ್. ಭಾನುವಾರ ಬೆಳಗ್ಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲೇ ದಳಪತಿ ವಿಜಯ್ ಮೊದಲ 3 ಮಹತ್ವದ ಕಡತಗಳಿಗೆ ಸಹಿ ಹಾಕುವ ಮೂಲಕ ರಾಜ್ಯದ ಜನತೆಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಮೊದಲನೆಯದ್ದು ಉಚಿತ ವಿದ್ಯುತ್. ರಾಜ್ಯದ ಎಲ್ಲ ಗೃಹ ಬಳಕೆಯ ಗ್ರಾಹಕರಿಗೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ಎರಡನೆಯದ್ದು ಮಹಿಳಾ ಸುರಕ್ಷತೆ. ಮಹಿಳೆಯರ ಸುರಕ್ಷತೆಗಾಗಿ ಪ್ರತ್ಯೇಕ ವಿಶೇಷ ಕಾರ್ಯಪಡೆ ಮತ್ತು ಸಹಾಯವಾಣಿಯನ್ನು ಶುರು ಮಾಡಲು ಆದೇಶಿಸಿದ್ದಾರೆ. ಮೂರನೆಯದ್ದು ಡ್ರಗ್ಸ್ ವಿರುದ್ಧ ಸಮರ. ರಾಜ್ಯದಲ್ಲಿ ಯುವಕರನ್ನ ಹಾಳು ಮಾಡುತ್ತಿರುವ ಮಾದಕ ವಸ್ತು ಜಾಲವನ್ನ ಮಟ್ಟ ಹಾಕಲು ಮತ್ತೊಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆಗೆ ಸಹಿ ಹಾಕಿದ್ದಾರೆ. ತಮ್ಮ ಮೊದಲ ಭಾಷಣದಲ್ಲಿ, ನಾನೊಬ್ಬ ಸಾಮಾನ್ಯ ಸಹಾಯಕ ನಿರ್ದೇಶಕನ ಮಗ. ನನಗೆ ಬಡತನ, ಹಸಿವು ಗೊತ್ತು. ನಾನು ಯಾವುದೇ ರಾಜಮನೆತನದಿಂದ ಬಂದಿಲ್ಲ. ನನ್ನನ್ನ ನಿಮ್ಮ ಮನೆಯ ಮಗ, ಅಣ್ಣ, ತಮ್ಮನಂತೆ ಸ್ವೀಕರಿಸಿದ್ದೀರಿ ಅಂತ ಭಾವುಕರಾಗಿ ಹೇಳಿದ್ರು. 9 ಜನರ ಸಂಪುಟ ಅಸ್ತಿತ್ವಕ್ಕೆ ಯಾರ್ಯಾರಿಗೆ ಸಚಿವ ಸ್ಥಾನ? ಸ್ನೇಹಿತರೆ, ವಿಜಯ್ ಅವರು ತಮ್ಮ ಮೊದಲ ಸಚಿವ ಸಂಪುಟದಲ್ಲಿ ಯುವಕರು, ಅನುಭವಿಗಳು ಮತ್ತು ಎಲ್ಲ ಜಾತಿ ವರ್ಗಗಳಿಗೂ ಪ್ರಾತಿನಿಧ್ಯ ಸಿಗುವಂತೆ 9 ಜನ ಸಚಿವರನ್ನ ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಎಐಎಡಿಎಂಕೆಯಿಂದ ಉಚ್ಚಾಟನೆಗೊಂಡು ವಿಜಯ್ ಪಕ್ಷಕ್ಕೆ ಬಂದಿದ್ದ ಅತ್ಯಂತ ಹಿರಿಯ ನಾಯಕ ಕೆಎ ಸೆಂಗೊಟ್ಟಯ್ಯನ್ ಅವರಿಗೆ ಮಣೆ ಹಾಕಲಾಗಿದೆ. ವಿಜಯ್ ಅವರ ಆಪ್ತ ಹಾಗೂ ಲಾಟರಿ ಉದ್ಯಮಿ ಮಾರ್ಟಿನ್ ಅಳಿಯ ಆದವ್ ಅರ್ಜುನ, ಮಾಜಿ ಬಿಜೆಪಿ ನಾಯಕ ಸಿಟಿಆರ್ ನಿರ್ಮಲ್ ಕುಮಾರ್, ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಆನಂದ್, ಐಆರ್ಎಸ್ ಅಧಿಕಾರಿಯಾಗಿದ್ದ ಡಾಕ್ಟರ್ ಅರುಣ್ ರಾಜ್ ಮತ್ತು ಅತ್ಯಂತ ಕಿರಿಯ 28 ವರ್ಷದ ಶಾಸಕಿ ಎಸ್ ಕೀರ್ತನ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಶೇಷ ಅಂದ್ರೆ ವಿಜಯ್ಗೆ ಬೆಂಬಲ ನೀಡಿದ ಕಾಂಗ್ರೆಸ್ನ ಯಾವುದೇ ಶಾಸಕರಿಗೆ ಸದ್ಯಕ್ಕೆ ಸಚಿವ ಸ್ಥಾನ ನೀಡಿಲ್ಲ. ಪ್ರಮಾಣ ವಚನದಲ್ಲಿ ರಾಹುಲ್ ವಿಜಯ್ ಹೊಸ ದೋಸ್ತಿ. ಮೇ 13ಕ್ಕೆ ಇದೆ ಅಗ್ನಿ ಪರೀಕ್ಷೆ. ಸ್ನೇಹಿತರೆ, ವಿಜಯ್ ಸಿಎಂ ಆಗಿದ್ದೇನೋ ನಿಜ, ಆದರೆ ಅವರು ಮೇ 13ರ ಒಳಗೆ ವಿಧಾನಸಭೆಯಲ್ಲಿ ತಮ್ಮ 120 ಶಾಸಕರ ಬಹುಮತವನ್ನ ಸಾಬೀತುಪಡಿಸಲೇಬೇಕು. ಇದು ವಿಜಯ್ ಮುಂದಿರುವ ಬಹುದೊಡ್ಡ ಅಗ್ನಿ ಪರೀಕ್ಷೆಯಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಪ್ರಮುಖ ಆಕರ್ಷಣೆಯಾಗಿದ್ರು. ವಿಜಯ್ ಕಷ್ಟದಲ್ಲಿದ್ದಾಗ ರಾಹುಲ್ ಗಾಂಧಿ ಬೆಂಬಲಕ್ಕೆ ನಿಂತಿದ್ರಂತೆ.
2009ರಲ್ಲೇ ವಿಜಯ್ ಕಾಂಗ್ರೆಸ್ ಸೇರಲು ಪ್ರಯತ್ನಿಸಿದ್ರು ಅನ್ನೋದು ಈಗ ಬಯಲಾಗಿದೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಡಿಎಂಕೆಗಿಂತ ವಿಜಯ್ ಅವರೇ ಅತ್ಯಂತ ನಂಬಿಕಸ್ಥ ಮಿತ್ರನಾಗಿ ಕಾಣ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ರಾಹುಲ್ ವಿಜಯ್ ಕಾಂಬಿನೇಷನ್ ದೊಡ್ಡ ಸಂಚಲನ ಸೃಷ್ಟಿಸುವ ಎಲ್ಲ ಲಕ್ಷಣಗಳಿವೆ. ಒಟ್ಟಿನಲ್ಲಿ ಸ್ನೇಹಿತರೆ, 1992ರಲ್ಲಿ ನಾಳ್ಳೈ ತೀರ್ಪು ಎಂಬ ಸಿನಿಮಾದಿಂದ ಎಂಟ್ರಿ ಕೊಟ್ಟಿದ್ದ ವಿಜಯ್ ಇಂದು ಅದೇ ತಮಿಳುನಾಡಿನ ಜನರ ತೀರ್ಪಿನಿಂದ ಮುಖ್ಯಮಂತ್ರಿಯಾಗಿದ್ದಾರೆ. ಇದು ನಿಜಕ್ಕೂ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾದ ಕಥೆಗಿಂತ ಕಡಿಮೆಗಿಲ್ಲ. ಸ್ನೇಹಿತರೆ, ವಿಜಯ್ ಅವರ ಈ ಐತಿಹಾಸಿಕ ಜಯ ಮತ್ತು ಅವರ ಮೊದಲ 3 ಆದೇಶಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮೇ 13ರ ಫ್ಲೋರ್ ಟೆಸ್ಟ್ನಲ್ಲಿ ವಿಜಯ್ ಗೆಲ್ತಾರಾ? ರಾಹುಲ್ ವಿಜಯ್ ದೋಸ್ತಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಬಿಜೆಪಿಗೆ ಟಕ್ಕರ್ ಕೊಡುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.